ಫಸ್ಟ್ ಒನ್ ಬರ್ತೈತ್ರಿ ಆಂಡ್ರಾಯ್ಡ್ ಅಂತ ಬರುತ್ತೆ. ಓಕೆನಾ? ಆಂಡ್ರಾಯ್ಡ್ ಅಂತ ಬಂದಾಗ ಈ ಒಂದು ಮೊಬೈಲ್ಗಳಲ್ಲಿ ಅತಿ ಹೆಚ್ಚಾಗಿ ಬಳಸುವಂತಹ OS ಅಂದ್ರೆ ಯಾವ್ದಂತ ತಿಳ್ಕೊರಿ ಆಂಡ್ರಾಯ್ಡ್ ಅಂತ ಹೇಳ್ತೀವಿ. ಓಕೆನಾ? ಈ ಒಂದು ಆಂಡ್ರಾಯ್ಡ್ ಅಂತ ಬಂದಾಗ ಕಂಪ್ಯೂಟರ್ ಅಲ್ಲಿ ಅತಿ ಹೆಚ್ಚಾಗಿ ಬಳಸುವಂತ OS. ಓಕೆನಾ? ಸೊ ಹಾಗಾದ್ರೆ ಇವಾಗ ಈ ಒಂದು ಆಂಡ್ರಾಯ್ಡ್ ಅಂತ ಬಂದಾಗ ಮೊನ್ನೆ ಒಂದು ವಿಲೇಜ್ ಅಕೌಂಟೆಂಟ್ ಕೇಳಿದ ಆಂಡ್ರಾಯ್ಡ್ ಅನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಡ್ಯಾಶ್ ಅಂತ ಕೇಳಿದ. ಓಕೆನಾ? ಅಲ್ಲಿ ಮೊಬೈಲ್ ಇತ್ತು, ಕಂಪ್ಯೂಟರ್ ಇತ್ತು. ಓಕೆನಾ? ಸೊ ಲ್ಯಾಪ್ಟಾಪ್ ಇತ್ತು, ಯಾವುದು ಅಲ್ಲ ಅಂತಿತ್ತು. ಅವಾಗ ಯಾವ್ದು ಹಾಕ್ತಾಳ್ರಿ ನೀವು? ಸೊ ಈ ಒಂದು ಮೊಬೈಲ್ ಆಗ್ತದೆ. ಯಾಕಂದ್ರೆ ಮೊಬೈಲ್ ನಲ್ಲಿ ಅತಿ ಹೆಚ್ಚಾಗಿ ಬಳಸುವಂತಹ OS ಯಾವ್ದು ತಿಳ್ಕೊರಿ ಆಂಡ್ರಾಯ್ಡ್ ಅಂತ ಹೇಳಿ. ಇವತ್ತು ವರ್ಲ್ಡ್ ವೈಡ್ ಆಗಿ ಎಲ್ಲೇ ಹೋಗ್ರಿ ನಿಮ್ಮ ಸುತ್ತಮುತ್ತ ಫ್ರೆಂಡ್ ಸರ್ಕಲ್ ಬೇಕಾದ್ರೆ ನೋಡ್ರಿ ಎಲ್ಲಾ ತರ ಆಪ್ ಸ್ಯಾಮ್ಸಂಗ್, ವಿವೋ ಇವೆಲ್ಲ ಇರ್ತಾವ್ರಿ. ಬಟ್ ಅಲ್ಲಿ ಎಲ್ಲದ್ರಲ್ಲಿ ಇರೋದೇನ್ ಹೇಳ್ರಿ ಆಂಡ್ರಾಯ್ಡ್ ಇರುತ್ತೆ. ಏನು ಆಂಡ್ರಾಯ್ಡ್ ಯಾಕೆ ಅಷ್ಟು ಬಳಸ್ತಾ ಇದ್ದೀರಾ, ಏನದು ವಿಶೇಷ ಎಲ್ಲರೂ ಡಿಸ್ಕಸ್ ಮಾಡಂತ. ಸೊ ಹಾಗಾದ್ರೆ ಇವಾಗ ಈ ಒಂದು ಆಂಡ್ರಾಯ್ಡ್ ಅಂತ ಬಂದಾಗ ನೆನಪಿರ್ಲಿ ಫಸ್ಟ್ ಟೈಮ್ ಈ ಒಂದು ಆಂಡ್ರಾಯ್ಡ್ ನ 2003ರಲ್ಲಿ ಆಂಡ್ರಿ ರುಬಿನ್ ಮತ್ತು ಅವರ ಫ್ರೆಂಡ್ಸ್ ರಿಚ್ ಮಿನ್ನರ್, ನಿಕ್ ಸಿರಾ ಮತ್ತು ಚೆರಿಸ್ ವೈಟ್ ಅಂತ ಬರ್ತಾರೆ. ಇವರ ಒಂದು ಹೆಲ್ಪ್ ನಿಂದ 2003ದಲ್ಲಿ ಈ ಒಂದು ಆಂಡ್ರಾಯ್ಡ್ ಏನಪ್ಪರ ಈ ಒಂದು ಆಂಡ್ರಿ ರುಬಿನ್ ಅವರು ಏನ್ ಮಾಡ್ದಲ್ರಿ ಕಂಡುಹಿಡಿತಾರೆ 2003ರಲ್ಲಿ. ಅರ್ಥ ಮಾಡ್ಕೊಳ್ರಿ. ಸೊ ಆನಂತರ ಏನಾಯ್ತಲ್ರಿ ಇದಕ್ಕೊಂದು ಸಂಸ್ಥೆ ಸ್ಥಾಪನೆ ಮಾಡ್ತಾರೆ 2003ದಲ್ಲಿ. ಆನಂತರ ಈ ಒಂದು ಗೂಗಲ್ ಸಂಸ್ಥೆ ಏನಪ್ಪ ಬೈ ಮಾಡಬೇಕಂತ ಪ್ಲಾನ್ ಮಾಡುತ್ತೆ. ಯಾವಾಗ 2005ರಲ್ಲಿ. ಓಕೆನಾ? ಸೊ ಅಂತ ಟೈಮಲ್ಲಿ ಏನಪ್ಪ ಈ ಒಂದು ಗೂಗಲ್ ಇದನ್ನ ಬೈ ಮಾಡಿ ಕೇಸಿ ವರ್ಲ್ಡ್ ವೈಡ್ ಆಗಿ ಅಫಿಷಿಯಲ್ ರಿಲೀಸ್ ಮಾಡ್ತೈತೆ. ಯಾವಾಗ ಹೇಳ್ರಿ 2008ರಲ್ಲಿ. ಯಾವ್ದು ಹೇಳ್ರಿ ಈ ಒಂದು ಗೂಗಲ್ ಸಂಸ್ಥೆ. ಹಾಗಾದ್ರೆ ನೆನಪಿರ್ಲಿ ಈ ಒಂದು ಗೂಗಲ್ ಅಂತ ಬಂದಾಗ ನೆನಪಿರ್ಲಿ ಹಿಂದ್ಗಡೆ ಏನ್ ಪ್ರಾಬ್ಲಮ್ ಇದೆ ಅಂದ್ಕೋರಿ. ಹಿಂದ್ಗಡೆ ನೌಕ್ಯಾ ಫೋನ್ ಅಂತ ಬರುತ್ತೆ. ಓಕೆನಾ? ಪ್ರಪಂಚದಲ್ಲಿ ಅತಿ ಹೆಚ್ಚಾಗಿ ಏನಪ್ಪರ ಸೇಲ್ ಆದಂತಹ ಮೊಬೈಲ್ ಅಂತ ಬಂದಾಗ ಯಾವ್ದಲ್ರಿ ನೌಕ್ಯಾ. ಪಕ್ಕದಲ್ಲಿ ಒಂದು ಸ್ಯಾಮ್ಸಂಗ್ ಅಂತಿತ್ತು. ಓಕೆನಾ? ಈ ಒಂದು ಸ್ಯಾಮ್ಸಂಗ್ ಅಂತ ಬಂದಾಗ ನೌಕ್ಯಾನ ಹೇಗಾದ್ರೂ ಮಾಡಿ ಡೌನ್ ಮಾಡ್ಬೇಕಂತ ತಿಳ್ಕೊಂಡು ಏನ್ ಮಾಡ್ತಾಳ್ರಿ ಈ ಒಂದು ಸ್ಯಾಮ್ಸಂಗ್ ಸೊ ನೀಟಾಗಿ ಈ ಒಂದು ವಿವೋ MI ಇವೆಲ್ಲ ಮೊಬೈಲ್ ಒಟ್ಟುಗೂಡಿಸಿ ಗೂಗಲ್ ಹತ್ರ ಹೋಗ್ತಾರೆ. ನಾವು ಮೊಬೈಲ್ ತಯಾರು ಮಾಡ್ತೀವ್ರಿ, ನಮ್ಮ ಮೊಬೈಲ್ ಬೇಕಾದಂತ ಒಂದು ಸಾಫ್ಟ್ವೇರ್ ನೀವು ಮಾಡಿಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಅವಾಗ ಒಂದು ನೌಕಿಯಾ ಒಂದು ಆಪಲ್ ಫೋನ್ ಬಿಟ್ಟು ಉಳಿದೆಲ್ಲ ಸಂಸ್ಥೆಗಳು ಗೂಗಲ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ತಾವೆ. ಓಕೆನಾ? ಸ್ಯಾಮ್ಸಂಗ್ ಆಗಿರ್ಲಿ, ವಿವೋ MI, ಓಪ್ಪೋ ಇವರೆಲ್ಲ ಓಕೆ ಸರ್ ರಿಕ್ವೆಸ್ಟ್ ಮಾಡ್ತಾರೆ. ಇವಾಗ ಗೂಗಲ್ ಏನ್ ಮಾಡ್ತಾಳ್ರಿ ನಾನ್ ನಿಮ್ಗೆ ಒಂದು ಸಾಫ್ಟ್ವೇರ್ ತಯಾರು ಮಾಡ್ಕೊಡ್ತೀನಿ ಅಂತ ತಿಳ್ಕೊಂಡು ಈ ಒಂದು 2003ರಲ್ಲಿ ಆಂಡ್ರಾಯ್ಡ್ ಒಬಿನ್ ಅವ್ರು ಏನ್ ಮಾಡಿದ್ರಲ್ಲ ಆಂಡ್ರಾಯ್ಡ್ ಅದನ್ನ 2005ರಲ್ಲಿ ಬೈ ಮಾಡಿಬಿಡುತ್ತೆ. ಯಾವ್ದು ಗೂಗಲ್. ಅದರಲ್ಲಿ ಏನಪ್ಪಾ ಸ್ವಲ್ಪ ಚೇಂಜಸ್ ಮಾಡ್ಕೊಂಡು 2008ರಲ್ಲಿ ಈ ಒಂದು ಗೂಗಲ್ ಸಂಸ್ಥೆ ಏನ್ ಮಾಡ್ತಾಳ್ರಿ ವರ್ಲ್ಡ್ ವೈಡ್ ಆಗಿ ಓಕೆನಾ ಈ ಒಂದು ಮೊಬೈಲ್ಗಳಲ್ಲಿ ಏನ್ ಮಾಡ್ತಾಳ್ರಿ ಈ ಒಂದು ಏನಪ್ಪಾ ಆಂಡ್ರಾಯ್ಡ್ ನ ಇನ್ಸ್ಟಾಲ್ ಮಾಡಿ ವರ್ಲ್ಡ್ ವೈಡ್ ಆಗಿ ಕೊಡ್ತೈತೆ. ಅವಾಗ ಜನರಿಗೆ ಅದು ಬೇಗ ಇಷ್ಟ ಆಗುತ್ತೆ. ಓಕೆನಾ? ಸೊ ಅಂತ ಟೈಮ್ ಈ ಒಂದು ಗೂಗಲ್ ಏನಪ್ಪ ಅಂದ್ರೆ ಈ ಒಂದು ಜನರಿಗೆ ಇಷ್ಟವಾದಂತ ಸಾಫ್ಟ್ವೇರ್ ಮಾಡಿಕೊಡುತ್ತೆ. ಬಟ್ ಈ ಒಂದು ನೌಕ್ಯಾದವನಿಗೆ ಯಾವತ್ತು ಮೈಸೋಕೆ ಹೆಂಗೊಂದು ಗೊತ್ತಾ ಪ್ರಪಂಚದಲ್ಲಿ ನಾನೇ ಗ್ರೇಟು, ಪ್ರಪಂಚದಲ್ಲಿ ನಾನೇ ಗ್ರೇಟು, ನನ್ನ ಬಿಟ್ಟು ಯಾವನಿಲ್ಲ, ಇಡೀ ಪ್ರಪಂಚ ನನ್ನ ಕೆಳಗೈತೆ, ನಾ ಹೇಳ್ದಂಗೆ ಕೇಳ್ತೈತೆ, ನನ್ನ ಕಾಲಲ್ಲಿದ್ದೆ ನಾನು ಪ್ರಪಂಚ ತಿಳ್ಕೊಂಡು ಸೊಕ್ಕು ಅಹಂಕಾರದಿಂದ ಮೆರೆದಾಡ್ತಾನೆ. ಸೊ ಅಂತ ಟೈಮಲ್ಲಿ ಇವನ್ ಬೇರೆ ಕೀಪ್ಯಾಡ್ ಮೊಬೈಲ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾನ. ಬಟ್ ಇವ್ರು ಏನ್ ಮಾಡ್ತಾಳ್ರಿ ಸ್ಮಾರ್ಟ್ ಫೋನ್ ತಂದ ಕೇಸಿ ಹೊಸ ಏನಪ್ಪ ಟೆಕ್ನಾಲಜಿ ತರ್ತಾರೆ. ಅವಾಗ ಜನರು ಚೇಂಜ್ ಆಗಿ ಕೇಸಿ ಕೀಪ್ಯಾಡ್ ಇಂದ ಸ್ಮಾರ್ಟ್ ಫೋನ್ಗೆ ಹೋಗ್ಬಿಡ್ತಾರೆ. ಓಕೆನಾ? 2008ರಿಂದ. ಸೊ ಅಂತ ಟೈಮಲ್ಲಿ ಕಡಿಮೆ ಅವಧಿಯಲ್ಲಿ ಈ ಒಂದು ಆಂಡ್ರಾಯ್ಡ್ ಬಹಳ ಫಾಸ್ಟ್ ಆಗಿ ಏನತ್ತಲ್ರಿ ಜನರು ರೀಚ್ ಮಾಡಿಬಿಡುತ್ತೆ. ಅವಾಗ ಈ ಒಂದು ನೌಕ್ಯಾದನ್ ಗೊತ್ತಾಗುತ್ತೆ. ಸೊ ಜನರು ಏನಪ್ಪ ಕೀಪ್ಯಾಡ್ ಮೇಲೆ ಬಿಟ್ಟು ಈ ಒಂದು ಸ್ಮಾರ್ಟ್ ಫೋನ್ ಮೇಲೆ ಹೋಗ್ತಾರೆ ಅಂತ ತಿಳ್ಕೊಂತಾರೆ. ಸೊ ಹಾಗಾಗಿ ಈ ಒಂದು ನೌಕಿಯಾ ಡೌನ್ ಫಾಲ್ ಆಯ್ತು. ಈ ಒಂದು ಆಂಡ್ರಾಯ್ಡ್ ಅಂತ ಬಂದಾಗ ಈ ಸ್ಯಾಮ್ಸಂಗ್ ಇವುಗಳ ಒಂದು ಹೆಲ್ಪ್ ನಿಂದ ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಸೇಲಿಂಗ್ ಆಯ್ತು. ಅರ್ಥಾಯ್ತಲ್ರಿ? ಸೊ ಹಾಗಾಗಿ ನಾ ಹೇಳ್ದ್ನಲ್ಲಪ್ಪಿ ನಿನ್ನಲ್ಲಿ ಎಷ್ಟೇ ದುಡ್ಡಿರ್ಲಿ, ನಿನ್ನಲ್ಲಿ ಎಷ್ಟೇ ಏನೇ ಇರಲಿ, ಬಟ್ ನೆನಪಿರ್ಲಿ ಸಮಯ ತಕ್ಕಂತೆ ನೀನು ಬದಲಾವಣೆ ಆಗ್ಬೇಕು, ಚೇಂಜಸ್ ಆಗ್ಬೇಕು. ಬದಲಾವಣೆ ಪ್ರಪಂಚದ ಒಂದು ನಿಯಮ ಅಂತ ಹೇಳ್ತಾರೆ, ಜಗದ ನಿಯಮ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀವು ಕೂಡ ಅವಾಗವಾಗ ಪ್ರಪಂಚ ಹೇಗೆ ಬದಲಾಗುತ್ತೆ ನೀವು ಅದೇ ಥರ ಬದಲಾಗಿ. ಅದನ್ನು ಬಿಟ್ಟು ನಾ ಹೀಗೆ ಇರ್ತೀನಿ, ನಾನು ಚೇಂಜ್ ಆಗಲ್ಲ, ಇದು ನನ್ನ ಆ್ಯಟಿಟ್ಯೂಡ್ ಅಂತ ಬಂದಾಗ ನಿನ್ನನ್ನು ಏನಪ್ಪ ತುಳಿಯುವಂಥವ್ರು ಬರ್ತಾರೆ. ನೆನಪಿರ್ಲಿ ಹಿಂದ್ಗಡೆ ರಾಜ್‌ಕುಮಾರ್ ಇದ್ರು, ಆನಂತರ ವಿಷ್ಣುವರ್ಧನ್ ಬಂದ್ರು, ಆನಂತರ ಅಂತ ಬಂದಾಗ ನೆನಪಿರ್ಲಿ ರಾಜ್‌ಕುಮಾರ್ ಬಂದ್ರು, ಆನಂತರ ಶಿವರಾಜ್ ಕುಮಾರ್ ಬಂದ್ರು, ಆನಂತರ ಪುನೀತ್ ರಾಜ್‌ಕುಮಾರ್ ಬಂದ್ರು, ಇವಾಗ ದರ್ಶನ್, ಆಮೇಲೆ ಇವಾಗ ಪುನೀತ್ ಅಂತ ಬಂದಾನ. ಸೊ ಅದೇ ತರ ಒಂದು ಅರ್ಥ ಮಾಡ್ಕೊಡ್ರಿ. ಯಾವಾಗಲೂ ಪ್ರಪಂಚ ಚೇಂಜ್ ಆಗ್ತಿರುತ್ತೆ. ಒಬ್ಬರ ಮೇಲೆ ಯಾವತ್ತೂ ಆಧಾರವಾಗಿರಲ್ಲ. ಹಿಂದ್ಗಡೆ ರಾಜ್‌ಕುಮಾರ್ ಇದ್ದ, ಆಮೇಲೆ ಶಂಕರ್ ನಾಗ್, ವಿಷ್ಣುವರ್ಧನ್, ಅಂಬರೀಷ್, ದರ್ಶನ್, ಸುದೀಪ್, ಇವಾಗ ಯಶ್ ಅಂತ ಬಂದಾರ. ಓಕೆನಾ? ಸೊ ಅದೇ ತರನಾಗಿ ನೆನಪಿರ್ಲಿ ಪ್ರಪಂಚದಲ್ಲಿ ಅವಾಗವಾಗ ಜನರು ಚೇಂಜ್ ಆಗ್ತಿರ್ತಾರೆ. ಓಕೆನಾ? ನೀವು ಅದೇ ತರ ಚೇಂಜ್ ಆಗ್ಬೇಕು. ಅದು ಬಿಟ್ಟು ನಾ ಹಿಂಗೆ ಇರ್ತೀನಿ, ನನ್ನ ಕೈಯಲ್ಲಿ ಇರುತ್ತೆ ಅಂತ ಅನ್ನೋಂಗಿಲ್ಲ. ಇವಾಗ ಯಶ್ ಆದ್ಮೇಲೆ ನೆಕ್ಸ್ಟ್ ಮುಂದೆ ಒಬ್ರು ಬರ್ತಾರೆ. ಹಿಂದೆ ಪುನೀತ್ ರಾಜ್‌ಕುಮಾರ್ ಅವ್ರಾದ್ಮೇಲೆ ನೆಕ್ಸ್ಟ್ ಬಂದ್ರಲ್ರಿ, ಅವ್ರಾದ್ಮೇಲೆ ಇನ್ನೊಬ್ರು ಬರ್ತಾರ್ರಿ.
ಸೊ ಯಾವಾಗಲೂ ಒಬ್ರ ಕೈಲಿರಲ್ಲ. ನೆನಪಿರಲಿ, ಹಿಂದ್ಗಡೆ ನಾನು ಕೂಡ ಸ್ವಲ್ಪ ನನಗೂ ಅಹಂಕಾರ ಭಾಳ ಇತ್ತು. 2022ರಿಂದ ಸೊ ಏನಪ್ಪಾರ 2024 ತನಕ ಧಾರವಾಡದಲ್ಲಿ ನಾನು ಬಿಟ್ಟ ಕಂಪ್ಯೂಟರ್ ಮಾಸ್ತರ್ ಇಲ್ಲ ಅಂತ ಫುಲ್ ಹೆಗರಾಡ್ತಿದ್ದೆ ನಾನೇ. ಸ್ವಲ್ಪ ನನಗೂ ಅಹಂಕಾರ ಬಂದಿತ್ತು. ಓಕೆನಾ, ಇಂದು ನಾ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಫುಲ್ ವ್ಯೂಸ್ ಆಯ್ತು, ನಾನೇ ಗ್ರೇಟ್ ಅಂತ ಅನ್ಕೊಂಡಿದ್ದೆ. ಓಕೆನಾ, ನನ್ನ ಮೀಸರುಗಳು ಬರ್ತಾ ಇದಾರೆ. ಸೊ ಹಾಗಾಗಿ ಯಾವಾಗಲೂ ಐ ಆಮ್ ದ ಗ್ರೇಟ್ ಅನ್ಕೋಬಾರ್ದು. ಅವಾಗವಾಗ ನಮಗೂ ಸ್ವಲ್ಪ ಅಹಂಕಾರ ಭಾಳ ಇರ್ತೈತ್ರಿ. ಬಟ್ ಆದ್ರೂ ನಾವೇನಪ್ಪಾರ ಅವಾಗವಾಗ ಏನಪ್ಪಾರ ಪ್ರಪಂಚ ನೋಡಿ ಕಲಿಬೇಕು. ಯಾವಾಗಲೂ ಇದ್ರಲ್ಲಿ ನನ್ನ ಪಾತ್ರ ಇಷ್ಟೇ ಇದೆ, ಇನ್ನು ನಾನು ಸಾಧನೆ ಮಾಡೋದು ಭಾಳಷ್ಟಿದೆ, ಅದು ಬಿಟ್ಟು ಇಷ್ಟು ಮಾಡಿ ನಾನೇ ಗ್ರೇಟ್ ಅಂತ ಯಾವತ್ತೂ ಜಂಬ ಕೊಚ್ಕೊಳ್ಬಾರ್ದು. ಇದು ನನ್ನ ಸಜೆಷನ್. ಓಕೆನಾ, ಸೊ ಆಗ ಹಿಂದ್ಗಡೆ ನೌಕ್ಯಾನ್ ಬಂದಾಗ ಒಂದು ಟೈಮ್ ತಕ್ಕಂತೆ ಅಪ್ಡೇಟ್ ಆಗಲಿಲ್ಲ. ಓಕೆನಾ, ಸೊ ಹಾಗಾಗಿ ಇಡೀ ಪ್ರಪಂಚದಲ್ಲಿ ದೊಡ್ಡ ಸಾಮ್ರಾಜ್ಯ ಹೊಂದಿತ್ತು. ಇವತ್ತು ಹಾಳಾಕಿಸಿ ಇವತ್ತು ತನ್ನ ಮೊಬೈಲಿಗೂ ಕೂಡ ಆ್ಯಂಡ್ರಾಯ್ಡ್ ಹಾಕ್ಯಾನ ಮಗ ನೌಕ್ಯದನ್ನು. ಅದೇ ಅವತ್ತೇನಾದ್ರು ಹಾಕಿದ್ರೆ ಪ್ರಪಂಚದಲ್ಲಿ ನಂಬರ್ 1 ಕಂಪನಿ ಆಗ್ತಿತ್ತು ನೌಕ್ಯ. ಅರ್ಥ ಮಾಡ್ಕೊಡ್ರಿ. ಎಲ್ಲರಿಗೂ ಒಂದಿಷ್ಟು ಅವಕಾಶ ಬಂದಿರ್ತಾವ, ನೀಟಾಗಿ ಬರ್ಸ್ಕೊಡ್ರಪ್ಪಿ. ಯಾಕಂತಿಕೋರಿ, ಇವತ್ತು ನನ್ನ ಕ್ಲಾಸ್ ನೀವು ಕೇಳ್ತಾ ಇದ್ರಿ, ನಾನು ಮಾಡಿಲ್ಲ ಅಂದ್ರೆ ಇನ್ನೊಬ್ರು ಕ್ಲಾಸ್ ಮಾಡಿ ಕೊಡ್ತಿದ್ರು ನಿಮಗೆ. ನಾನೇ ಮಾಡ್ಬೇಕಂತ ಏನಿಲ್ಲ. ಓಕೆನಾ, ನಾನು ಗ್ರೇಟು, ನಾನು ಹಂಗಿದ್ದೀನಿ, ನಾ ಯಾಕೆ ಮಾಡಲ್ಲ ಅಂತ ಅನ್ನೋದಿಲ್ಲ. ಸೊ ಆದಷ್ಟು ಏನಪ್ಪ ಹೆಲ್ಪ್ ಮಾಡಬೇಕು, ಆದಷ್ಟು ಕ್ಲಾಸ್ ಮಾಡಬೇಕು, ಜನರು ರೀಚ್ ಆಗ್ಬೇಕು. ನಾನು ರೀಚ್ ಆಗ್ಬೇಕನ್ನ ಎಲ್ಲ ಕಡೆ ನನ್ನ ಕ್ಲಾಸ್ ಬರ್ಬೇಕು ನಿಮ್ಮ ಹತ್ರ. ಓಕೆನಾ, ಅದ್ರಗೋಸ್ಕರಪ್ಪಿ. ಸೊ ಮೇನ್ ಅಂತ ಬಂದಾಗ ಎಲ್ಲಿ ಏನು ಕೆತ್ತರದ ಪ್ರಕಾರ ನೀವು ಮಾಡ್ಕೊಂಡು ಹೋಗ್ಬೇಕಪ್ಪಿ. ಓಕೆನಾ, ನೀವು ಎಷ್ಟು ಮಾಡಿದ್ರು ಕಡಿಮೆ ಈ ಪ್ರಪಂಚದಲ್ಲಿ. ಸೊ ಇದು ನನ್ನ ಒಂದು ಸಜೆಷನ್. ಓಕೆನಾ, ಸೊ ಹಾಗಾದ್ರೆ ಈ ಒಂದು ಗೂಗಲ್ ಸಂಸ್ಥೆ ಏನ್ ಮಾಡೈತೆ ಹೇಳ್ರಿ, ಈ ಒಂದು ಆಂಡ್ರಾಯ್ಡ್ನ ಅಭಿವೃದ್ಧಿಪಡಿಸೈತೆ. ಓಕೆನಾ, ಹಾಗಾಗಿ ಇವತ್ತು ನಿಮ್ಮ ಒಂದು ಮೊಬೈಲ್ ಇತ್ತು ಅಂತಿಕೋರಿ, ಆ ಮೊಬೈಲಲ್ಲಿ ಗೂಗಲ್ ಆ್ಯಪ್ಸ್ ಕಂಪಲ್ಸರಿ ಇರ್ತಾವೆ. ನೆನಪಿರ್ಲಿ, ಯಾಕೆ ಇರ್ತಾವ ಅಂತಿಕೋರಿ, ಗೂಗಲ್ದವ್ರೆ ತಯಾರು ಮಾಡೋದನ್ನ. ಹಾಗಾಗಿ ಗೂಗಲ್ ಆ್ಯಪ್ಸ್ ಕಂಪಲ್ಸರಿ ಇದಾವ. ಅರ್ಥಲ್ರಿ, ಪ್ಲೇ ಸ್ಟೋರ್ ಆಗಿರಲಿ, ಕ್ರೋಮ್ ಆಗಿರಲಿ, ಗೂಗಲ್ ಮತ್ತು ಅವರ ಸಂಸ್ಥೆ ಆ್ಯಪ್ ಅದು ಅವ್ರದ್ದು ಆ್ಯಪ್ ಇರಬಾರ್ದು ಅಂದ್ರೆ ಹೆಂಗೆ ಹೇಳ್ರಿ. ಸೊ ಹಾಗಾಗಿ ನಿಮ್ಮ ಒಂದು ಮೊಬೈಲಲ್ಲಿ ಕಂಪಲ್ಸರಿ ಗೂಗಲ್ ಆ್ಯಪ್ಸ್ ಇದೆ. ಯಾಕಲ್ರಿ, ಗೂಗಲ್ ಸಂಸ್ಥೆನೇ ಅದನ್ನು ಅಭಿವೃದ್ಧಿಪಡಿಸೈತೆ. ಯಾವ್ದಲ್ರಿ, ಆಂಡ್ರಾಯ್ಡ್ನ. ಸೊ ಹಾಗಾಗಿ ಇವತ್ತು ನಿಮ್ಮ ಒಂದು ಮೊಬೈಲಲ್ಲಿ ಗೂಗಲ್ ಆ್ಯಪ್ಸ್ ಕಂಪಲ್ಸರಿ ಇರ್ತಾವೆ. ಹಾಗಾದ್ರೆ ಈ ಒಂದು ಗೂಗಲ್ ಅಭಿವೃದ್ಧಿಪಡಿಸಿದಂತಹ ಮೊದಲ ಒಂದು ಆಂಡ್ರಾಯ್ಡ್ ವರ್ಷನ್ ಬಂದಾಗ ಅಲ್ಫಾ 2008ರಲ್ಲಿ. ಸೊ ಈ ಒಂದು ಗೂಗಲ್ ಏನ್ ಮಾಡ್ತಲ್ರಿ, ಇದನ್ನ ಅಭಿವೃದ್ಧಿಪಡಿಸುತ್ತೆ. ಓಕೆನಾ, ಸೊ ಇವಾಗ ಪ್ರೆಸೆಂಟ್ ಇರುವಂತಹ ಆಂಡ್ರಾಯ್ಡ್ ವರ್ಷನ್ ಬಂದಾಗ ಯಾವ್ದು ಹೇಳ್ರಿ, ಆಂಡ್ರಾಯ್ಡ್ 16 ಅಂತಿದೆ. ಇದು ಪ್ರೆಸೆಂಟ್ ಇದೆ, ಪ್ರಸ್ತುತ ಅಂತ ಹೇಳ್ತೀವಿ ನಾವು. ಓಕೆನಾ, ಪ್ರಸ್ತುತ ಇರುವಂತಹ ವರ್ಷನ್ ಯಾವ್ದು ಹೇಳ್ರಿ, ಈ ಒಂದು ಆಂಡ್ರಾಯ್ಡ್ 16. ಕ್ಲಿಯರಾ? ಸೊ ಹಾಗಾದ್ರೆ ಇವಾಗ ಈ ಒಂದು ಆಂಡ್ರಾಯ್ಡ್ ಅಲ್ಲಿ ಒಂದಿಷ್ಟು ವರ್ಷನ್ ಇದಾವ್ರಿ. ಇವ್ರ ಸ್ವಲ್ಪ ತಿಳ್ಕೊರಪ್ಪಿ. ಮೇನ್ ಅಂತ ಬಂದಾಗ ಫಸ್ಟ್ ವರ್ಷನ್ ಅಂತ ಬಂದಾಗ ABCD ಫಾರ್ಮೆಟ್ ಅಲ್ಲಿ ಕೊಟ್ಬಿಡ್ತಾರೆ. ಯಾಕಂತ ಜನರಿಗೆ ಸೊ ಬೇಗ ಎಷ್ಟಾದ್ರು ಓಡಿಸೋದಲ್ರಿ, ಐಸ್ ಕ್ರೀಮು, ಚಾಕ್ಲೇಟ್. ಓಕೆನಾ, ಹಾಗಾಗಿ ABCD ಫಾರ್ಮೆಟ್ ಅಲ್ಲಿ ಐಸ್ ಕ್ರೀಮ್, ಚಾಕ್ಲೇಟ್ ಹೆಸರು ಮೇಲೆ ವರ್ಷನ್ ಹೆಸರು ಕೊಡ್ತಾನೆ. ಫಸ್ಟ್ ವರ್ಷನ್ ಬಂದಾಗ ಅಲ್ಫಾ ಅಂತ ಕೊಡ್ತಾನೆ, 2008ರಲ್ಲಿ ಬರ್ತೈತೆ. ನೆಕ್ಸ್ಟ್ ಬಿ ಅಂದ್ರೆ ಬೇಟಾ ಅಂತ ಬರುತ್ತೆ, ಸಿ ಅಂದ್ರೆ ಕಪ್ ಕೇಕ್, ಡಿ ಅಂದ್ರೆ ಡೌಗ್ನಟ್, ಇ ಅಂದ್ರೆ ಕ್ಲಿಯರ್, ಎಫ್ ಅಂದ್ರೆ ಫ್ರೋಯೋ, ಜಿ ಅಂದ್ರೆ ಜಿಂಜರ್ ಬ್ರೆಡ್, ಹೆಚ್ ಅಂದ್ರೆ ಅನಿಕೋಮ್, ಹೈ ಅಂದ್ರೆ ಐಸ್ ಕ್ರೀಮ್. ಓಕೆನಾ, ಸೊ ಅದೇ ತರನಾಗಿ ಜೆ ಅಂದ್ರೆ ಜೆಲ್ಲಿ ಬೀನ್, ಜೆ ಇಲ್ಲ ಇಲ್ಲಿ, ಜೆ ಅಂದ್ರೆ ಜೆಲ್ಲಿ ಬೀನ್. ನೆಕ್ಸ್ಟ್ ಕಿಟ್ ಕ್ಯಾಟ್, ನೆಕ್ಸ್ಟ್ ಏನ್ ಹೇಳ್ರಿ, ಲಾಲಿಪಾಪ್, ಮಾರ್ಷ್ಮಲ್ಲೋ, ನೌಗಂಡ್, ಓರಿಯೋ. ಆನಂತರ ಪೈ ಅಂತ ಬರ್ತದೆ. ಓಕೆನಾ, ಸೊ ಇಲ್ಲಿದೆ ನೋಡಿ ಚಿತ್ರ. ಸೊ ಮಾರ್ಷ್ಮಲ್ಲೋ ಆದ್ಮೇಲೆ ನೌಗ್ಯಾಟ್ ಆದ್ಮೇಲೆ ಓರಿಯೋ, ಆನಂತರ ಪೈ. ಸೊ ಆಂಡ್ರಾಯ್ಡ್ 9 ತನಕ ಏನ್ ಮಾಡ್ತಾನೆ ಹೇಳ್ರಿ, ಹೆಸರು ಕೊಡ್ತಾನೆ. ಓಕೆನಾ, ಆ ನಂತರ ಹೆಸರು ತೆಗೆದು ಆಂಡ್ರಾಯ್ಡ್ 10, ಆಂಡ್ರಾಯ್ಡ್ 11, ಆಂಡ್ರಾಯ್ಡ್ 12, 13, 14, 15, ಇವಾಗಿರೋದು ಏನು ಹೇಳ್ರಿ, 16 ಅಂತಿದೆ. ಓಕೆನಾ, ಇವು ಆಂಡ್ರಾಯ್ಡ್ ವರ್ಷನ್. ಹಿಂದ್ಗಡೆ ಒಂದ್ ಕಡೆ ಕ್ವಶನ್ ಕೇಳಿದ. ಸೊ ಅಲ್ಪಾ, ಓಕೆನಾ, ಕಪ್ ಕೇಕು, ಕಿಟ್ ಕ್ಯಾಟು, ಲಾಲಿಪಾಪು, ಸೊ ಮಾರ್ಷ್ಮಲ್ಲ, ಇವುಗಳನ್ನು ಅನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದ. ಅಂದ್ರೆ ABCD ಬಂದ್ರೆ ಸಾಕಲ್ರಿ, ಅನುಕ್ರಮದಲ್ಲಿ ಸೀರಿಯಲ್ ಆಗಿ ಜೋಡಿಸ್ಬೋದಲ್ಲ. ಮತ್ತೆ ಹಿಂದ್ಗಡೆ ಕೇಳಿದ ಕಿಟ್ ಕ್ಯಾಟ್ ಯಾವುದಕ್ಕೆ ಉದಾಹರಣೆ. ಓಕೆನಾ, OS ಹಾರ್ಡ್ವೇರು. ಓಕೆನಾ, ಇನ್ಪುಟ್ ಡಿವೈಸ್, ಔಟ್ಪುಟ್ ಡಿವೈಸ್. ಅವಾಗ ಯಾವ್ದು ಗೊತ್ತಿರಲ್ರಿ, OSಗೆ ಉದಾಹರಣೆ. OS ಅಲ್ಲಿ ಅಂತ ಬಂದ ಇದು ಆಂಡ್ರಾಯ್ಡ್ಗೆ ಉದಾಹರಣೆ. ಆಂಡ್ರಾಯ್ಡ್ ಅಲ್ಲಿ ಏನಪ್ಪ, ಕಿಟ್ ಕ್ಯಾಟ್ ವರ್ಷನ್ ಇದು. ಅರ್ಥ ಆಯ್ತಲ್ರಿ. ಸೊ ಈ ತರ ಕ್ವಶನ್ ಕೇಳ್ತಾನೆ, ಸ್ವಲ್ಪ ಗೊತ್ತಿರಲಿ. ಓಕೆನಾ, ನಾಳೆ ಏನಾದ್ರು ಕ್ವಶನ್ ಯಾವ ತರ ಕೇಳ್ಬೋದು ಅಂತ ತಿಳ್ಕೊರಿ. ಸೊ ಈ ಒಂದು ಕಿಟ್ ಕ್ಯಾಟ್ ಯಾವುದಕ್ಕೆ ಉದಾಹರಣೆ ಬಂದಾಗ ನಿಮ್ಗೆ ಆಪ್ಷನ್ದಲ್ಲಿ ನೆನಪಿರಲಿ, ಯಾವ ತರ ಬೇಕಾದ್ರೂ ಕೇಳವ. ಓಕೆನಾ, ಕಿಟ್ ಕ್ಯಾಟ್ ಆಗಲಿ ಕೇಳಿ, ಬೇರೆ ಯಾವ್ದೋ ವರ್ಡ್ ಕೇಳಿ. ಸೊ ಇದು ನೆನಪಿರಲಿ, ಸಿಸ್ಟಮ್ ಸಾಫ್ಟ್ವೇರ್ಗೆ ಉದಾಹರಣೆ ಇದಾದ್ರೂ ಬರ್ಬೋದು ವರ್ಡ್, ಅಥವಾ OSಗೆ ಉದಾಹರಣೆ ಅಂತ ಬರ್ಬೋದು, ಅಥವಾ ಆಂಡ್ರಾಯ್ಡ್ಗೆ ಉದಾಹರಣೆ ಅಂತ ಬರ್ಬೋದು. ಈ ಮೂರದಲ್ಲಿ ಯಾವ್ದಾದ್ರು ಒಂದು ಬರ್ಬೇಕು. ಓಕೆನಾ, ಸೊ ಇದು ಯಾವ ಕಿಟ್ ಕ್ಯಾಟ್ ಅನ್ನೋದು ಆಂಡ್ರಾಯ್ಡ್ ಉದಾಹರಣೆ, ಆಂಡ್ರಾಯ್ಡ್ OS ಉದಾಹರಣೆ. OS ಅಲ್ಲಿ ಒಂದು ಟೈಪ್ ಯಾವ್ದಲ್ರಿ, ಸಿಸ್ಟಮ್ ಸಾಫ್ಟ್ವೇರ್. ಈ ತರ ಕ್ವಶನ್ ಕೇಳ್ತಾನೆ. ಓಕೆನಾ, ಸ್ವಲ್ಪ ಗೊತ್ತಿರಲಿ, ಯಾಕಂದ್ರೆ ನಮ್ಮಲ್ಲಿ ವಿಷಯ ಚಿಕ್ಕದು, ಕೇಳುವಂತಹ ವರ್ಡ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾವೆ. ಓಕೆನಾ, ಸೊ ನೆಕ್ಸ್ಟ್ ನಾವು ಈ ಒಂದು ಆಂಡ್ರಾಯ್ಡ್ ಅಂತ ಬಂದಾಗ ಹಿಂದ್ಗಡೆ ಇರೋದು ಏನ್ ಹೇಳ್ರಿ, 15 ಅಂತಿತ್ತು.
ಈ ಒಂದು ಆಂಡ್ರಾಯ್ಡ್ 15ಗೆ ವೆನಿಲಾ ಅಂತ ಕರಿತೀವಿ, ವೆನಿಲಾ ಐಸ್ ಕ್ರೀಮ್ ಅಂತ ಕರಿತೀವಿ. ಇದು ಆಂಡ್ರಾಯ್ಡ್ 15 ಅಂದ್ರೆ ಒಂದೊಂದಕ್ಕೆ ಹೆಸರು ಕೊಡ್ತಾನೆ ಚಾಕ್ಲೇಟ್ ಐಸ್ ಕ್ರೀಮ್. ಬಟ್ ಇವಾಗ ಹೆಸರಿಲ್ಲ, ಬಟ್ ಆದ್ರೂ ಒಂದು ನಿಕ್ ನೇಮ್ ಅಲ್ಲಿ ಕರಿತಾರೆ ಇದಕ್ಕೆ ವೆನಿಲಾ ಅಂತ. ಹಾಗಾದ್ರೆ ಇವಾಗ 16 ಬಂದೈತಲ್ರಿ, ಇದಕ್ಕೇನ್ ಕರಿತಾರೆ ಅಂತ ತಿಳ್ಕೊರಿ, ಆಂಡ್ರಾಯ್ಡ್ 16ಕ ಬಾಲ್ಕವ್ ಅಂತ ಕರಿತಾರೆ. ಓಕೆನಾ. ಸೊ ಹಾಗಾಗಿ ಇದು ಆಂಡ್ರಾಯ್ಡ್ 16. ಪ್ರೆಸೆಂಟ್ ಇದನ್ನ ಫಸ್ಟ್ ಗೂಗಲ್ ಪಿಕ್ಸೆಲ್ ಬರುತ್ತೆ, ಆನಂತರ ಈ ಒಂದೇನಪ್ಪ ಉಳಿದೆಲ್ಲ ಮೊಬೈಲ್ ಅಪ್ಡೇಟ್ ಕೊಡ್ತಾ ಇರ್ತಾರೆ. ಓಕೆನಾ. ನಿಮ್ಮ ಮೊಬೈಲಲ್ಲಿ ಕಂಪಲ್ಸರಿ ಆಗಿ ಅಪ್ಡೇಟ್ ಅಂತ ಬರ್ತಿರುತ್ತೆ. ನಿಮ್ಮ ಒಂದು ಮೊಬೈಲಲ್ಲಿ ಸೆಟ್ಟಿಂಗ್ ಹೋಗ್ರಿ, ಈ ಸೆಟ್ಟಿಂಗ್ ಅಲ್ಲಿ ಅಪ್ಡೇಟ್ ಅಂತ ಇರುತ್ತೆ. ಆಂಡ್ರಾಯ್ಡ್ ಅಂತ ಹೋದಪ್ಪ ಅಂದ್ರೆ ಅಬೌಟ್ ಫೋನ್ ಅಂತ ಬರುತ್ತೆ. ಅಬೌಟ್ ಫೋನ್ ಹೋದ್ರಲ್ಲಿ ಏನಂತ ಬರುತ್ತೆ ಹೇಳ್ರಿ, ಅಪ್ಡೇಟ್ ಅಂತ ಬರುತ್ತೆ. ಅಲ್ಲಿ ಆಂಡ್ರಾಯ್ಡ್ ವರ್ಷನ್ ಅಪ್ಡೇಟ್ ಮಾಡಂತ ಕರಿ. ಸೊ ಅವಾಗ ರಿಬೂಟ್ ಅಂತ ಆಗುತ್ತೆ. ರಿಬೂಟ್ ಆದ್ಮೇಲೆ ಏನಪ್ಪ ಇನ್ಸ್ಟಾಲೇಷನ್ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ಒಂದು ಮೊಬೈಲಲ್ಲಿ ಅಪ್ಡೇಟ್ ಕೇಳಿದಾಗ ಕಂಪಲ್ಸರಿ ಮಾಡಲೇಬೇಕು. ಕ್ಲಿಯರಾ. ಹಾಗಾದ್ರೆ ಇನ್ನೂ ಸ್ವಲ್ಪ ವಿಷಯ ನೋಡ್ತಾ ಹೋದ್ರೆ ನೆನಪಲ್ಲಿ ಈ ಒಂದು ಆಂಡ್ರಾಯ್ಡ್ ಆದ್ಮೇಲೆ ಈ ಒಂದು ಗೂಗಲ್ ಅವರು ಮತ್ತೊಂದು ಓ ಎಸ್ ಅಭಿವೃದ್ಧಿಪಡಿಸಿದ್ರು. ಯಾವ್ದು ಕರಿ, ಕ್ರೋಮ್ ಓ ಎಸ್ ಅಂತ ಬರ್ತೈತ್ರಿ. ನಿಮ್ಗೆ ಗೊತ್ತಿಲ್ಲ, ಕ್ರೋಮ್ ಅನ್ನೋ ಒಂದು ಓ ಎಸ್ ಇದೆ. ಇದು ಮೊಬೈಲ್ಗೂ ಕಂಪ್ಯೂಟರ್ ಬರ್ತೈತ್ರಿ. ಓಕೆನಾ. ಕ್ರೋಮ್ ಓ ಎಸ್ ಅಂತ. ಸೊ ಈ ಒಂದು ಕ್ರೋಮ್ ಓ ಎಸ್ ಅಂತ ಬಂದಾಗ, ಕ್ಲೌಡ್ ಅಂತ ಬಂದಾಗ, ಕ್ಲೌಡ್ ಅಂದ್ರೆ ಏನಲ್ರಿ, ಇಂಟರ್ನೆಟ್ ಮುಖಾಂತರ ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಫಸ್ಟ್ ಕ್ಲೌಡ್ ಏನಪ್ಪರ ಬೇಸ್ ಆಧಾರಿತ ಒಂದು ಓ ಎಸ್ ಅಂತ ಇರುತ್ತೆ. ಇದನ್ನ ಗೂಗಲ್ ಸಂಸ್ಥೆ 2011ರಲ್ಲಿ ಏನ್ ಮಾಡುತ್ತೆ ಹೇಳ್ರಿ, ಇದನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಸೊ ಇದನ್ನ ಜಾಸ್ತಿ ಲ್ಯಾಪ್ಟಾಪ್ ಅಲ್ಲಿ ಬಳಸ್ತಾರೆ. ಓಕೆನಾ. ಸೊ ಯಾವ್ದಲ್ರಿ, ಕ್ರೋಮ್ ಓ ಎಸ್ ಅಂತ. ಓಕೆನಾ. ಸೊ ಇದನ್ನ ಏನಪ್ಪ ಆನ್ಲೈನ್ದಲ್ಲಿ ಏನಾದ್ರು ನೀವು ಸರ್ವರ್ ಬೇಸ್ ವರ್ಕ್ ಮಾಡ್ಬೇಕಂದ್ರು, ಅಥವಾ ನನ್ನ ಒಂದು ಆ್ಯಪ್ ಇದೆ ಅಂತ ತಿಳ್ಕೊರಿ, ಈ ಒಂದು ಆ್ಯಪ್ಗೆ ಸಂಬಂಧಪಟ್ಟ ಡಾಟಾನ ಸ್ಟೋರ್ ಮಾಡ್ಬೇಕಂದ್ರೆ ಅಲ್ಲಿ ಏನಪ್ಪ ಒಂದು ಓ ಎಸ್ ಬೇಕ್ರಿ. ಅಲ್ಲಿ ಯಾವ್ದು ಬಳಸ್ತಾರ್ರಿ, ಓ ಎಸ್ ಬಳಸ್ತಾರೆ. ಯಾವ್ದಲ್ರಿ, ಕ್ರೋಮ್. ಇವತ್ತು ಆನ್ಲೈನ್ ಬೇಸ್ ಅಂತ ಬಂದಾಗ ಟೆಲಿಗ್ರಾಮ್ ಆಗಿರಲಿ, ಅಲ್ಲೇ ಆಟೋಮೆಟಿಕ್ ಹೋಗುತ್ತೆ. ಈ ಒಂದು ಕೆ ಪಿ ಎಸ್ ಅಲ್ಲಿ ಏನೋ ಒಂದು ಅಪ್ಲಿಕೇಶನ್, ಒನ್ ಟೈಮ್ ಅಪ್ಲಿಕೇಶನ್ ಸಾಕ್ರಿ, ಪದೇ ಪದೇ ನಾವು ಏನೋ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅಲ್ಲಿ ಕ್ಲೌಡ್ ಅಲ್ಲಿ ಡಾಟಾ ಸ್ಟೋರ್ ಇರುತ್ತೆ. ಓಕೆನಾ. ಸೊ ಅಂತ ಟೈಮಲ್ಲಿ ನಾವು ಲಿನಿಕ್ಸ್ ಯುನಿಕ್ಸ್ ಅಂತ ಬರ್ತಾವ, ಇಲ್ಲ ಕ್ರೋಮ್ ಓ ಎಸ್ ಬಳಸ್ಬೋದು. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ವರ್ಡ್ ಇದೆ, ಅರ್ಥ ಮಾಡ್ಕೊಡ್ರಿ. ಏನಿಲ್ಲಪ್ಪಿ, ನಿಮ್ಮ ಹತ್ರ ಒಂದು ವೆಬ್ಸೈಟ್ ಇದೆ. ಓಕೆನಾ. ಆ ವೆಬ್ಸೈಟ್ ಅಲ್ಲಿ ಏನಪ್ಪ, ಸೊ ಏನೇ ಡಾಟಾ ಆದ್ರೆ ಅಲ್ಲಿ ಸ್ಟೋರ್ ಆಗ್ಬೇಕಂತ ಬಂದಾಗ ಅದು ಕ್ಲೌಡ್ ಬೇಸ್ ಓ ಎಸ್ ಅಂತ ಇರುತ್ತೆ. ಓಕೆನಾ. ಅಂತ ಟೈಮಲ್ಲಿ ಸೊ ನೆನಪಿರ್ಲಿ, ನಾಳೆ ನಾವೇನಾದ್ರು ಒಂದು ಇನ್ಫೋಸಿಸ್ ಟಿ ಸಿ ಎಸ್ ಒಂದು ಕಂಪ್ನಿ ಇಟ್ಕೊಂಡಿ, ನಮ್ಮ ಹತ್ರ ಸರ್ವರ್ ಇದೆ. ಆ ಸರ್ವರ್ದಲ್ಲಿ ನಿಮ್ಮ ಒಂದು ಆ್ಯಪ್ಗೆ ಸಂಬಂಧ ಡಾಟಾನ ಸ್ಟೋರ್ ಮಾಡ್ಬೇಕಾದ್ರೆ ನಮ್ಮ ಒಂದು ಕಂಪ್ಯೂಟರ್ ಈ ಒಂದು ಓ ಎಸ್ ಬಳಸ್ಬೇಕು. ಯಾವ್ದಲ್ರಿ, ಕ್ರೋಮ್ ಓ ಎಸ್. ಇಲ್ಲ ಲಿನಿಕ್ಸ್ ಯುನಿಕ್ಸ್ ಅಂತ ಬರ್ತಾವ, ಅದನ್ನು ಬಳಸ್ಬೋದು. ಓಕೆನಾ. ಆಂಡ್ರಾಯ್ಡ್ ಅಂತ ಬಂದಾಗ ಜಸ್ಟ್ ಕಾಲ್ ಮಾಡಿದೆ, ಮೆಸೇಜ್ ಮಾಡಿದೆ, ಚಾಟ್ ಮಾಡಿದೆ, ಅದಕ್ಕೆ ಬಳಸ್ತಾರೆ. ಬಟ್ ಇದನ್ನ ಎದಕ್ಕೆ ಬಳಸಂತಿಕೋರಿ, ನೀವು ಏನಾದ್ರು ಕ್ಲೌಡ್ ಅಲ್ಲಿ ಏನಾದ್ರು ಡಾಟಾ ಸ್ಟೋರ್ ಮಾಡೋದಿಕೋರಿ, ಅದಕ್ಕೆ ಸಂಬಂಧಪಟ್ಟಂತ ವರ್ಕ್ ಮಾಡ್ಬೇಕಂದ್ರೆ ಇದನ್ನ ಬಳಸ್ತಾರೆ. ಯಾವ್ದಲ್ರಿ, ಕ್ರೋಮ್ ಓ ಎಸ್. ಓಕೆನಾ. ಹಾಗಾಗಿ ಇವಾಗ ಈ ಗೂಗಲ್ ಸಂಬಂಧಪಟ್ಟ ಸ್ವಲ್ಪ ಡಾಟಾ ನೋಡ್ತಾ ಹೋದ್ರೆ, ಈ ಒಂದು ಗೂಗಲ್ ಸಂಸ್ಥೆ ಯಾವಾಗ ಅಭಿವೃದ್ಧಿ ಆಗಿದೆ ಅಂತ ತಿಳ್ಕೊರಿ, ಸೆಪ್ಟೆಂಬರ್ 4, 1998ರಲ್ಲಿ ಅಭಿವೃದ್ಧಿಪಡಿಸಿದೆ. ಯಾವ್ದಲ್ರಿ, ಈ ಒಂದು ಗೂಗಲ್ ಸ್ಥಾಪನೆಯಾದಂತ ವರ್ಷ. ಹಾಗಾದ್ರೆ ಇದನ್ನು ಸ್ಥಾಪನೆ ಮಾಡಿದಂತ ವ್ಯಕ್ತಿಗಳು ಯಾರಂತ ಅಂದ್ರೆ ಲ್ಯಾರಿ ಪೇಜ್ ಅಂದ್ರೆ ಸರ್ಗಿ ಬ್ರಿನ್ ಅಂತ ಬರ್ತಾರೆ. ಓಕೆನಾ. ಸೊ ಇವ್ರು ಏನ್ ಮಾಡ್ತಾರೆ, ಇದನ್ನ ಫೌಂಡರ್ಸ್ ಅಥವಾ ಸ್ಥಾಪಕರು ಅಂತ ಹೇಳ್ತೀವಿ. ಓಕೆನಾ. ಅದೇ ತರನಾಗಿ ಇದ್ರ ಹೆಡ್ ಕ್ವಾರ್ಟರ್ ಅಂತ ಬಂದಾಗ ಮೌಂಟೇನ್ ವ್ಯೂ, ಕ್ಯಾಲಿಫೋರ್ನಿಯಾ. ಇದು ಇನ್ನೊಂದು ಏರಿಯಾ ಹೆಸರು ಏನಪ್ಪ, ಗೂಗಲ್ ಪ್ಲೆಕ್ಸ್ ಅಂತ ಹೇಳ್ತಾರೆ. ಓಕೆನಾ. ಇದು ಅಮೆರಿಕದಲ್ಲಿದೆ. ಓಕೆನಾ, ಹೆಡ್ ಕ್ವಾರ್ಟರ್. ಸೊ ಕೇಳ್ತಾನ. ಅದೇ ತರನಾಗಿ ಇದಕ್ಕೆ ಒಂದು ಪೇರೆಂಟ್ ಕಂಪನಿ ಅಂದ್ರೆ ಮೇನ್ ಕಂಪನಿ ಒಂದಿದೆ, ಅದು ಯಾವ್ದಂತ ಕರಿ, ಅಲ್ಫಾಬೆಟ್ ಕಂಪನಿ ಅಂತ ಇದೆ. ಓಕೆನಾ. ಸೊ 2015ರಲ್ಲಿ ಅಫಿಷಿಯಲ್ ಅನೌನ್ಸ್ ಮಾಡ್ತಾರೆ. ಇವತ್ತು ಈ ಒಂದು ಆಂಡ್ರಾಯ್ಡ್ ಕೂಡ ಏನಪ್ಪ ಇದಕ್ಕೆ ಸಂಬಂಧಪಟ್ಟೈತೆ. ಯಾವ್ದು ಹೇಳ್ರಿ, ಅಲ್ಫಾಬೆಟ್ ಕಂಪನಿಗೆ ಸಂಬಂಧಪಟ್ಟೈತೆ. ಗೂಗಲ್ ಕೂಡ ಅದ್ರ ಮೂಲ ಸಂಸ್ಥೆ ಅಂತ ಬಂದ ಯಾವ್ದಲ್ರಿ, ಅಲ್ಫಾಬೆಟ್ ಅಂತಿದೆ. ಓಕೆನಾ. ಮೇನ್ ಅಂತ ಬಂದಾಗ ಕಂಪನಿ ಪಿ ಯಾವ್ದಲ್ರಿ, ಅಲ್ಫಾಬೆಟ್. ಇವತ್ತು ಸುಂದರ್ ಪಿಚಾಯ್ ಅಂತ ಬಂದಾಗ ಗೂಗಲ್ ಸಿಒ ಸುಂದರ್ ಪಿಚಾಯ್. ಅದೇ ತರ ಅಲ್ಫಾಬೆಟ್ ಸಿಒ ಯಾರಲ್ರಿ, ಸುಂದರ್ ಪಿಚಾಯ್ ಅಂತ ಹೇಳ್ತಾರೆ. ಓಕೆನಾ. ಸೊ ಮೇನ್ ಅಂತ ಬಂದಾಗ ನಿಮ್ಗೆ ಸುಂದರ್ ಪಿಚಾಯ್ ಗೊತ್ತಿರ್ಬೇಕಲ್ರಿ. ನಮ್ಮ ಒಂದು ಏನಪ್ಪಾರ ಸುಂದರ್ ಪಿಚಾಯ್ ಅಂತ ಬಂದಾಗ ತಮಿಳ್ನಾಡವ್ರು ಇವರು, ಯಾರಲ್ರಿ, ಸುಂದರ್ ಪಿಚಾಯ್. ಸೊ ಇವರು 2015ರಲ್ಲಿ ಈ ಒಂದು ಗೂಗಲ್ ಸಿಒ ಆಗ್ಯಾರ. ಅದೇ ತರ 2019ರಲ್ಲಿ ಅಲ್ಫಾಬೆಟ್ಗೂ ಏನಪ್ಪಾರ ಸಿಒ ಆಗಿ ಕಾರ್ಯನಿರ್ವಹಿಸ್ತಾರೆ. ಇವತ್ತಿಗೂ ಕಂಟಿನ್ಯೂ ಇದ್ದಾರೆ. ಯಾರಲ್ರಿ, ಸುಂದರ್ ಪಿಚಾಯ್. ಓಕೆನಾ. ನಮ್ಮ ಹೆಮ್ಮೆ ಅಂತ ಹೇಳ್ತೀವಿ. ಬಟ್ ನಮ್ಮ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಬಗ್ಗೆ ಒಂದು ಬೇಜಾರು ವಿಷಯ ಹೇಳ್ಬೇಕಂತ ತಿಳ್ಕೊರಿ. ನಮ್ಮಲ್ಲಿ ಸೊ ಯಾವ ತರ ಓದ್ಬೇಕಂತ ಹೇಳ್ಕೊಡ್ತಾರ. ಓಕೆನಾ. ಇನ್ನೊಬ್ರ ಯಾವ್ದಾರ ಕೆಲಸ ಮಾಡ್ತಾರ, ಓನರ್ಶಿಪ್ ಕಲ್ಸ್ಕೊಡಲ್ಲ. ನೆನಪಿರ್ಲಿ, ಈ ಗೂಗಲ್ ಓನರ್ಶಿಪ್ ಇವ್ರು ಇದಾರೆ ಮಹಾರಾಜರು. ಬಟ್ ಇವರು ಸೇವಕನಾಗಿ ಅಲ್ಲಿ ಕೆಲಸ ಮಾಡ್ತಾರ. ಇವರು ಮೇನಪ್ಪರ ಯಜಮಾನ ಅಲ್ಲ, ಇವ್ರು ಹೇಳಿದಂಗೆ ಇವ್ರು ಕೇಳ್ತಾರ. ಅರ್ಥ ಮಾಡ್ಕೊಡ್ರಿ. ಸೊ ಪ್ರೌಡ್ ಮೂಮೆಂಟ್ ಇದೆ, ಬಟ್ ಇಲ್ಲ ಅಂತಿಲ್ಲ. ಬಟ್ ಅಮೆರಿಕದಲ್ಲಿ ಅಂತ ಬಂದಾಗ, ದೊಡ್ಡ ದೊಡ್ಡ ಕಂಪನಿಗಳು ಅಂತ ಬಂದಾಗ ಸಿಒಗಳನ್ನ ಇಂಡಿಯನ್ಸ್ ಇದಾರೆ, ಮಾಲಕರಿಲ್ಲ. ಆದ್ರೆ ನಮ್ಮ ಇಂಡಿಯನ್ ಸಿಸ್ಟಮ್ ಎಜುಕೇಶನ್ ಇನ್ನೊಬ್ರ ಹತ್ರ ಭಿಕ್ಷೆ ಬೇಡಿ ಕೆಲಸ ಮಾಡೋದಾಗಿ ಹೊರತಾಗಿ ಮಾಲಕನಂತೆ ಮೆರೆದಾಡೋದಿಲ್ಲ. ಕಾರಣ ಬಂದಾಗ ನಮ್ಮ ಎಜುಕೇಶನ್ ಸಿಸ್ಟಮ್ ಹಂಗೆ ಐತ್ರಿ. ಓಕೆನಾ. ನಮ್ಮ ಸ್ಕೂಲು ಕಾಲೇಜಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಟೀಚರ್ಸ್ ಅಂತ ಬಂದಾಗ ಏನ್ ಹೇಳ್ತಾರೆ ನೋಡ್ರಿ, ಇನ್ನೊಬ್ರ ಹತ್ರ ಹೆಂಗ್ ಕೆಲಸ ಮಾಡಬೇಕು, ಮಾರ್ಕ್ಸ್ ಹೆಂಗ್ ತೆಗಿಬೇಕಂತ ಹೊರತಾಗಿ ನೀನೇ ಒಂದು ಸಾಮ್ರಾಜ್ಯ ಯಾವ ತರ ಕಟ್ಬೇಕಂತ ಹೇಳ್ಕೊಡಲ್ಲ. ನಮ್ಮ ತಂದೆ ತಾಯಿಗಳು ಅಷ್ಟೇ, ನಾವೇನ್ ಬಿಸ್ನೆಸ್ ಮಾಡಿದ್ರೆ ಕೇಳಲ್ಲ, ಯಾಕೆ ಬಿಸ್ನೆಸ್ ಮಾಡ್ತಾ, ಎಲ್ಲ ಒಂದ್ ಕಡೆ ಕೆಲಸ ಮಾಡಂತ ಹೇಳ್ತಾರೆ.
ಆಸ್ತಿ ಇರುತ್ತೆ ಎಲ್ಲ ಇರುತ್ತೆ, ಆದ್ರೂ ಸಪೋರ್ಟ್ ಮಾಡಲ್ಲ. ನೆನಪಿಲ್ಲ, ನಮ್ಮ ಫ್ರೆಂಡ್ ಸರ್ಕಲ್ ಒಂದು ಜನ ಫ್ರೆಂಡ್ಸ್ ಇದಾರೆ, ದುಡ್ಡು ಐತೆ, ನಾನು ಸ್ವಲ್ಪ ಕಡಿಮೆ ಇತ್ತ, ಇನ್ವೆಸ್ಟ್ ಮಾಡಕ್ ರೆಡಿ ಇಲ್ಲ. ಹಿಂಗೈತೆ ನಮ್ಮ ಪರಿಸ್ಥಿತಿ. ಅರದಲ್ರಿ. ಸೊ ಹಾಗಾಗಿ ನೆನ್ಪಿರ್ಲಿ. ಸೊ ಯಾವತ್ತಿಗೂ ಸಾಮ್ರಾಜ್ಯ ಕಟ್ಟಬೇಕಂದ್ರೆ ಸಾಮ್ರಾಜ್ಯ ಆಳೋ ತಾಕತ್ ಇರಬೇಕು, ನಾಲೆಜ್ ಇರಬೇಕು, ಅದೇ ತರ ಕೆಪಾಸಿಟಿ ಇರಬೇಕು. ಸ್ವಲ್ಪ ಕಷ್ಟಪಟ್ಟು ಬಂದವ್ರು ಭಾಳ ಸಕ್ಸಸ್ ಆಗ್ಯಾರ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಭಾಳ ರೇರ್ ಅಪಿ. ಓಕೆನಾ, ಪ್ರತಿಯೊಬ್ರು ಆಗಲ್ಲ, ಭಾಳ ಕಡಿಮೆ. ಸೊ ನಾಳೆ ಕೂಡ ನೀವೇನೋ ಟೀಚರ್ಸ್ ಆದ್ರೆ ಸೊ ಮಕ್ಕಳಿಗೆ ಏನಪ್ಪ ಸ್ವಲ್ಪ ಸಾಮ್ರಾಜ್ಯ ಕಟ್ಟುವುದು ಹೇಗೆ ಅಂತ ಹೇಳ್ಕೊಡ್ರಿ. ಓಕೆನಾ, ಅದನ್ನ ಬಿಟ್ಟು ಇನ್ನೊಬ್ರ ಹತ್ರ ಕೆಲಸ ಮಾಡ್ದಂಗ, ಫಸ್ಟ್ ಕ್ಲಾಸ್ ಬರೋದೆಂಗ, ಇಂಥವೆಲ್ಲ ಕಲಿಸ್ಬೇಡ್ರಿ. ಯಾಕಂತ ಕರಿ ಮೇನ್ ಅಂತ ಬಂದಾಗಿ ಸ್ಥಾಪಕರು ನೆಟ್ ಇರತ್ತ ಡಿಗ್ರಿ ಇಲ್ಲ, ಬಟ್ ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ಡಿಗ್ರಿ ಬೇಕು. ಅರ್ಥ ಮಾಡ್ಕೊಡ್ರಿ. ಅದಾಯ್ತು, ನಾನು ಬಿಸ್ನೆಸ್ ಮಾಡಕ್ಕೆ ಡಿಗ್ರಿ ಬೇಕಲ್ಲ, ಬಿಸ್ನೆಸ್ ಮ್ಯಾನ್ ಕೆಳಗೆ ಕೆಲಸ ಮಾಡಕ್ಕೆ ಡಿಗ್ರಿ ಬೇಕಾಯ್ತು. ಹಿಂಗೈತೆ ನಮ್ಮ ಪರಿಸ್ಥಿತಿ. ಸೊ ಕ್ಲಿಯರಾ? ಸೊ ಹಾಗಾದ್ರೆ ಇದು ಗೂಗಲ್. ಹಾಗಾದ್ರೆ ಇನ್ನ ನೆಕ್ಸ್ಟ್ ಗೂಗಲ್ ಅಲ್ಲಿ ಬಂದಾಗ ಗೂಗಲ್ ಅಲ್ಲಿ ಒಂದಿಷ್ಟು ಆ್ಯಪ್ಸ್ ಇದಾವ್ರಿ. ಯಾವ ಇದೊಂದು ಬಂದಾಗ ಗೂಗಲ್ ಸರ್ಚ್ ಇಂಜಿನ್ ಅಂತಾರೆ. ಇದು ಗೂಗಲ್ ಸರ್ಚ್ ಇಂಜಿನ್. ಸರ್ಚ್ ಇಂಜಿನ್ ಅಂತ ಬಂದಾಗ ಗೂಗಲ್, ಅಲೋ ಗೂಗಲ್ ಅಂತ ನೋಡ್ರಿ. ಅಂದ್ರೆ ನಿಮ್ಮ ಟೋಟಲ್ ಮೊಬೈಲ್ನ ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಗೂಗಲ್ಗೆ ಇರುತ್ತೆ. ಓಕೆನಾ, ಗೂಗಲ್, ಅಲೋ ಸಿರಿ, ಸಿರಿ, ಅಲೆಕ್ಸ್ ಅಂತ ನೋಡ್ರಿ, ಇದು ಸರ್ಚ್ ಇಂಜಿನ್. ಅಂದ್ರೆ ಮೊಬೈಲ್ನ ಕಂಟ್ರೋಲ್ ಮಾಡುವಂತಹದ್ದು ಯಾವ್ದಲ್ರಿ, ಈ ಒಂದು ಗೂಗಲ್. ಇದಕ್ಕೆ ಸರ್ಚ್ ಇಂಜಿನ್ ಅಂತೀವಿ. ಮತ್ತೆ ಆಂಡ್ರಾಯ್ಡ್ ಕೂಡ ಗೂಗಲ್ಗೆ ಸಂಬಂಧಪಟ್ಟೈತೆ. ಯೂಟ್ಯೂಬ್ 2006 ಇದು ಸಂಬಂಧಪಟ್ಟೈತೆ. ಯೂಟ್ಯೂಬ್ ಬೇರೆಯವ್ರು ಮಾಡ್ಯಾರ, ಬಟ್ ಇದನ್ನ ಬೈ ಮಾಡೈತೆ, ಅದಲ್ರಿ ಗೂಗಲ್. ನೆಕ್ಸ್ಟ್ ಗೂಗಲ್ ಕ್ರೋಮ್ ಅಂತ ಬಂದಾಗ ಇದನ್ನ 2008 ಈ ಒಂದು ಸುಂದರ್ ಪಿಕ್ಚರ್ ಕೆಲಸಕ್ಕೆ ಗೂಗಲ್ ಜಾಯ್ನ್ ಆದ ತಕ್ಷಣ ಅವ್ರು ಏನಂತಾರೆ, ನಮ್ಗೆ ವೆಬ್ಸೈಟ್ ನ ಓಪನ್ ಮಾಡಕ್ಕಂತ ಒಂದು ಸಾಫ್ಟ್ವೇರ್ ಬೇಕಂತ ಹೇಳಿ ಒಂದು ಗೂಗಲ್ ಕ್ರೋಮ್ ಅಭಿವೃದ್ಧಿಪಡಿಸ್ತಾರೆ. ಇದ್ರ ಸಕ್ಸಸ್ ಆದಗೋಸ್ಕರನೇ ಸುಂದರ್ ಪಿಚೈ ಅವರು ಮೈಕ್ರೋಸಾಫ್ಟ್ ಅಲ್ಲಿ ಆಫರ್ ಬರ್ತೈತೆ, ನಮ್ಮಲ್ಲಿ ಬಾ ಅಂತ ಬಿಲ್ಗೇಟ್ಸ್ ಆಫರ್ ಕೊಡ್ತಾನೆ. ಬಟ್ ಈ ಒಂದು ಗೂಗಲ್ ಅಂತ ಬಂದಾಗ ಎತ್ತ ತಾಯಿದಲ್ರಿ, ಇವರೇ ಹೋಗ್ಬೇಡ್ರೆ ನಾವೇ ನಿಮ್ಗೆ ಅವಕಾಶ ಕೊಡ್ತಂತಿಕೋರಿ. ಈ ಒಂದು ಕ್ರೋಮ್ ಅಂತ ಬಂದಾಗ ಇದು ಕನ್ನಡದಲ್ಲಿ ಅದಕ್ಕೋಸ್ಕರ ಗೂಗಲ್ ಸೇವ್ ಮಾಡ್ತಾರೆ. ಯಾರು ಹೇಳ್ರಿ, ಈ ಒಂದು ಗೂಗಲ್ ಸಂಸ್ಥೆ. ನೆಕ್ಸ್ಟ್ ಗೂಗಲ್ ಡೂಡಲ್ ಅಂತ ಬರುತ್ತೆ. ಅಂದ್ರೆ ನೀವು ಏನಾದ್ರು ನಾವು ಈವೆಂಟ್ಸ್ ಅಥವಾ ಪ್ರೋಗ್ರಾಮ್ಸ್ ನಿಮ್ಮ ಒಂದು ಸಾಧನ ಏನಾದ್ರು ನೋಟ್ ಮಾಡ್ಕೋಬೇಕಂದ್ರೆ ಗೂಗಲ್ ಡೂಡಲ್ ಅಂತ ಬರುತ್ತೆ. ಇದು ಆಲ್ರೆಡಿ ನಿಮ್ಮ ಒಂದು ಆ್ಯಪ್ ಇದೆ ನೋಡ್ರಿ, ಡೌನ್ಲೋಡ್ ಮಾಡ್ಕೊಡ್ರಿ. ನಿಮ್ಮ ಅಚೀವ್ಮೆಂಟ್ಸ್, ಸಾಧನೆಗಳು, ಏನೋ ನೋಟ್ಸ್ ಎಲ್ಲ ಮಾಡ್ಕೋಬಹುದು ನೋಡ್ರಿ, ಯಾವ್ದ್ರಿ ಗೂಗಲ್ ಡೂಡಲ್. ಅದೇ ತರ ಡೀಪ್ ಮೈಂಡ್ ಅಂತ ಬರುತ್ತೆ. ಇದೊಂದು AI. ಓಕೆನಾ, ರಿಸರ್ಚ್ ಲ್ಯಾಬ್ರೇಟರಿ. ಏನೋ ನಿಮಗೆ ಏನಪ್ಪ ಯಾವ್ದೋ ಸೂಪರ್ ಕಂಪ್ಯೂಟರ್ ಆಗಿ ಏನೋ ರಿಸರ್ಚ್ ಮೇಲೆ ವರ್ಕ್ ಮಾಡ್ಬೇಕಾದ್ರೆ ಡೀಪ್ ಮೈಂಡ್ AI ಅಂತ ಒಂದು ಬರ್ತದೆ. ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಇದ್ರಲ್ಲಿ ನೀವು ರಿಸರ್ಚ್ ಮಾಡ್ಬೇಕು, ಅದಕ್ಕೆ ಪೇಮೆಂಟ್ ಇದೆ. ಮತ್ತೆ ಈ ಒಂದು ಗೂಗಲ್ ಜೆಮಿನಿ AI ಅಂತ ಬರುತ್ತೆ, 2003 ಇದು ಅಭಿವೃದ್ಧಿಪಡಿಸುತ್ತೆ. ಯಾವ್ದಲ್ರಿ, ಜೆಮಿನಿ AI ಅಂತ ಬರುತ್ತೆ. ಸೊ ಇದು ಕೂಡ ಏನಪ್ಪ 6 ಡಿಸೆಂಬರ್ 2023 ಅಭಿವೃದ್ಧಿಪಡಿಸ್ತಾರೆ. ಓಕೆನಾ, ಇಷ್ಟು ಏನಪ್ಪ ಗೂಗಲ್ ಸಂಬಂಧಪಟ್ಟವು. ಅದೇ ಥರನಾಗಿ ಏನಪ್ಪ ಈ ಒಂದು ಗೂಗಲ್ ಅಂತ ಬಂದಾಗ ವರ್ಲ್ಡ್ ಅಲ್ಲಿ ಅತಿ ದೊಡ್ಡ IT ಕಂಪನಿ ಅಂತ ಇತ್ತು. IT ಅಂತ ಬಂದಾಗ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಓಕೆನಾ, ಈ ಒಂದು ಮೊಬೈಲ್ಗಳಲ್ಲಿ ಅತಿ ಹೆಚ್ಚಾಗಿ ಬಳಸುವಂತಹ OS ಅದಲ್ರಿ, ಇದೇ ಆಂಡ್ರಾಯ್ಡ್. ಮತ್ತೆ ಅತಿ ಹೆಚ್ಚಾಗಿ ವಿಡಿಯೋಸ್ ನೋಡೋದು ಯಾವ್ದಲ್ರಿ, ಯೂಟ್ಯೂಬ್. ಅತಿ ಹೆಚ್ಚಾಗಿ ಈ ಒಂದು ವ್ಯೂಸ್ ನೋಡೋ ವೆಬ್ಸೈಟ್ ನೋಡೋಕೆ ಬಳಸೋದು ಏನಲ್ರಿ, ಕ್ರೋಮ್. ಅತಿ ಹೆಚ್ಚಾಗಿ ಬಳಸುವಂಥ ಸರ್ಚ್ ಇಂಜಿನ್ ಗೂಗಲ್. ಅಂದ್ರೆ ಇವೆಲ್ಲ ಪ್ರಪಂಚದಲ್ಲಿ ನಂಬರ್ 1 ಸ್ಥಾನದಲ್ಲಿ ಇದಾವೆ. ಅರ್ಥ ಮಾಡ್ಕೊಡ್ರಿ, ಗೂಗಲ್ ಅಂತ ಬಂದಾಗ ಅಷ್ಟು ದೊಡ್ಡ ಸಂಸ್ಥೆ. ಓಕೆನಾ, ಸೊ ಹಾಗಾಗಿ ನೀವು ಕೂಡ ಈ ಥರ ಸಾಮ್ರಾಜ್ಯ ಕಟ್ಟ ಟ್ರೈ ಮಾಡ್ರಿ. ಓಕೆನಾ, ಗೂಗಲ್ ಸ್ಟಾರ್ಟಿಂಗ್ ಒಂದು ಸಣ್ಣ ಮನೆಯಲ್ಲಿತ್ತು. ಓಕೆನಾ, ಇವತ್ತು ಪ್ರಪಂಚದಲ್ಲಿ ಹೈಯೆಸ್ಟ್ ನಂಬರ್ 1 ಸ್ಥಾನದಲ್ಲಿದೆ. ಹಿಂದಗಡೆ ಯಾವ ಇತ್ತು, ಯಾವನೇನಪ್ಪ ಸೈಡ್ ಮಾಡೈತೆ. ಯಾಕಂದ್ರೆ ಯಾವ ಕೂಡ ಇಂದ ನಂಬರ್ 1 ಸ್ಥಾನದಲ್ಲಿದ್ದ ಗೂಗಲ್ ಅಷ್ಟೊಂದು ಇದ್ದಿಲ್ಲ. ಬಟ್ 2 ಟೈಮ್ಸ್ ಗೂಗಲ್ ಪ್ರಾಬ್ಲಮ್ ಬಂದಾಗ ಸೇಲ್ ಮಾಡಕ್ ಹೋದ್ರಿ ಯಾವ ಹತ್ರ 2 ಸತಿ ಯಾವ ಅವಮಾನ ಮಾಡಿತ್ತು. ಅವಮಾನ ಮಾಡಿದ ಒಂದೇ ಸಿಟ್ಟಿಗೆ ಯಾವ ಸಂಸ್ಥೆ ನಾಶ ಮಾಡಿತ್ತು. ಯಾಕಂತ ಯಾವತ್ತು ಯಾವನು ಕೂಡ ರೊಚ್ಚಿಗಿಸಬಾರ್ದು, ಯಾವನು ಕೂಡ ಕೇವಲವಾಗಿ ನೋಡ್ಬಾರ್ದು. ಅರ್ಥ ಮಾಡ್ಕೊಡ್ರಿ. ಇವತ್ತು ಗೂಗಲ್ ಈ ಸಾಧನೆ ಬರ್ಬೇಕಾದ್ರೆ ಅದಕ್ಕೆ ಯಾವ ಮೂಲ ಕಾರಣ. ಯಾಕಂತ ಯಾವುದನ್ನೇ ಅವ್ನಿಗೆ ಅವಮಾನ ಮಾಡಿದಂತ ಅವ್ನು ಪಾಡಿಕೊಂಡು ಇರ್ತಿದ್ದ. ಒಂದು ಬೈ ಆದ್ರೂ ಮಾಡ್ಬೇಕಾಯ್ತು, ಮುಚ್ಕೊಂಡಿರ್ಬೇಕಾಯ್ತು. ಯಾವುದನ್ನು ಎಗರಾಡಿದ, ಕುಣಿದಾಡಿದ, ಮೆರೆದಾಡಿದ ಅವನ್ನೇ ತುಳಿದು ಕಳಿಸ್ಬಿಟ್ರು. ಯಾವತ್ತು ಇದೊಂದು ಗೊತ್ತಿಲ್ಲ. ಬಟ್ ಆದ್ರೂ ಸ್ವಲ್ಪ ಏನಪ್ಪ, ಮೊನ್ನೆ ಈ ಒಂದು ಗೂಗಲ್ಗೆ ವಾರ್ ಮಾಡೈತೆ. ಇವಾಗ ಈ ಒಂದು ಆಂಡ್ರಾಯ್ಡ್ನ ಮತ್ತು ಕ್ರೋಮ್ನ ಎರಡನ್ನ ಸಪ್ರೇಟ್ ಮಾಡ್ರಂತ ವಾರ್ ಮಾಡುತ್ತೆ. ಯಾಕಂತ ಇವ್ರು ಏನ್ ಮಾಡ್ತಾಳ್ರಿ, ಯಾವುದೇ ಒಂದು ಫೋನ್ ಬರಲಿ, ಆ ಫೋನಲ್ಲಿ ಕ್ರೋಮ್ ಇರ್ಬೇಕಂತ ದುಡ್ಡು ಕೊಟ್ಟು ಅದ್ರಲ್ಲಿ ಪರ್ಮನೆಂಟ್ ಮಾಡ್ಸಕತ್ತಾರ. ಅದೇ ತರ ಯೂಟ್ಯೂಬ್ನ ಪರ್ಮನೆಂಟ್ ಮಾಡಕತ್ತಾರ. ಸೊ ಹಾಗಾಗಿ ಮೊನ್ನೆ ಅಮೆರಿಕನ್ ಗೌರ್ಮೆಂಟ್ ನೀವು ಮೊನೋಪೋಲಿ ಮಾಡತ್ತಂತ ತಿಳ್ಕೊಂಡು ಏನ್ ಮಾಡ್ತೀಳ್ರಿ, ಇವ್ರಿಗೆ ವಾರ ಮಾಡೈತೆ. ನೀವು ಯಾವುದೇ ಕಾರಣಕ್ಕೆ ಏನಪ್ಪಾ ಅಂದ್ರೆ ಈ ಒಂದು ಆಂಡ್ರಾಯ್ಡ್ ಇಲ್ಲ ಕ್ರೋಮ್ ಎರಡರಲ್ಲಿ ಒಂದನ್ನ ಇಟ್ಕೊಂಡ್ಕೆ ಒಂದು ಮಾರಾಟ ಮಾಡ್ರಿ ಅಂತ ಹೇಳ್ತೆ. ಓಕೆನಾ, ಸೊ ನಮ್ಮಲ್ಲಿ ಒಬ್ಬ ಪರ್ಪ್ಲೆಕ್ಸಿಟಿ ಒಂದು AI ಸ್ಥಾಪನೆ ಮಾಡಿಲ್ರಿ, ಅವ್ರಿಗೆ ಗೂಗಲ್ ಕ್ರೋಮ್ನ ತಗೊಂಡಂತ ಹೇಳಿ. ಓಕೆನಾ, ನೆನಪಲ್ಲಿ ನೀವು ಯಾರ ತಗೊಂಡಿದ್ರೆ ತಗೊಳ್ರಿ. ಎಷ್ಟೋ ಸಾವಿರಾರು ಕೋಟಿ ಐತೆ ನೋಡ್ರಿ, ಈ ಒಂದು ಕ್ರೋಮ್ನ ಬೈ ಮಾಡ್ರಿ. ಓಕೆನಾ, ಮಾರಾಟ ಮಾಡ್ತಾರಂತ ನೋಡ್ರಿ. ಯಾವ್ದಲ್ರಿ, ಗೂಗಲ್ ಕ್ರೋಮ್. ಯಾಕಂತ ಅದ್ರ ಮೇಲೆ ಸ್ವಲ್ಪ ಅಕ್ರಮವಾಗಿ ಅವ್ರು ಏನ್ ಮಾಡ್ತಾಳ್ರಿ, ಕೆಲವು ಮೊಬೈಲ್ ಕಂಪನಿಗಳು, ಲ್ಯಾಪ್ಟಾಪ್ಗಳು ಮತ್ತು ಬೇರೆ ಏನಪ್ಪ ವಸ್ತುಗಳು, ಸ್ಮಾರ್ಟ್ ವಾಚ್ ಎಲ್ಲ
ಇವು ಕಂಪಲ್ಸರಿ ಇರತ್ತಾರ, ಆ ಕಂಪ್ನಿಗಳು ದುಡ್ಡು ಕೊಟ್ಟು ಏನಪ್ಪ ಇನ್ಸ್ಟಾಲ್ ಮಾಡಕತ್ತಾರಂತ. ಆ ಒಂದು ಅಕ್ರಮವಾಗಿ ಆ ಒಂದು ಕೇಸ್ ಇವ್ರ ಮೇಲೆ ಐತ್ರಿ. ಓಕೆನಾ. ಸೊ ಹಾಗಾಗಿ ಇಷ್ಟು ಏನಪ್ಪ ಗೂಗಲ್ಗೆ ಸಂಬಂಧಪಟ್ಟ ಮಾಹಿತಿ. ಓಕೆನಾ. ಸೊ ಮೇನ್ ಅಂತ ಬಂದು ಇವೆಲ್ಲ ನೋಟ್ಸ್ ಮಾಡ್ಕೊಡ್ರಿ.